ಈ ಮಾರ್ಚ್ ತಿಂಗಳ 29ನೇ ತಾರೀಕು ಅದೆಷ್ಟೋ ಗ್ರಹಗಳು ಒಂದೇ ಕಡೆ ಸೇರುತ್ತೆ ಅಂತ ಹೇಳ್ತಾರೆ. ಸೊ ಇದರ ಫಲಾಫಲಗಳು ಏನು? ಹಾಗೆ ಒಂದು ವೇಳೆ ಯಾವುದಾದ್ರೂ ರಾಶಿಗೆ ಇದರ ಒಂದು ಪರಿಣಾಮ ಇತ್ತು ಅಂದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಮುಖ್ಯವಾಗಿ 3 ವಿಭಾಗಗಳಿದೆ: ಸಿದ್ಧಾಂತ, ಸಂಹಿತ, ಹೋರ ಅಂತ. ಸಿದ್ಧಾಂತ ಅನ್ನತಕ್ಕಂಥದ್ದನ್ನ ಗಣಿತ ಅಂತ ಕೂಡ ಕರಿತೀವಿ ನಾವು. ಮತ್ತೆ ಸಂಹಿತಾ ಭಾಗ, ಮತ್ತೆ ಹೋರಾ ಭಾಗ. ಹೋರಾ ಭಾಗ ಅಂದ್ರೆ ಈ ಜಾತಕ, ಫಲ ಇವೆಲ್ಲವೂ ಕೂಡ ಹೋರಾ ಭಾಗದಲ್ಲಿ ಬರುತ್ತೆ. ಪ್ರಶ್ನಶಾಸ್ತ್ರ, ಮುಹೂರ್ತ ಇಂಥದ್ದೆಲ್ಲ ಬರುತ್ತೆ. ಸಿದ್ಧಾಂತ ಅನ್ನೋದು ಸಂಪೂರ್ಣ ಗಣಿತ ಭಾಗ. ಸಂಹಿತಾ ಭಾಗದಲ್ಲಿ ಬೇಕಾದಷ್ಟು ವಾಸ್ತುಶಾಸ್ತ್ರ ಬರುತ್ತೆ, ರತ್ನಶಾಸ್ತ್ರ ಬರುತ್ತೆ, ಇಂಥದ್ದೆಲ್ಲ ಬೇಕಾದಷ್ಟು ಬರುತ್ತೆ. ಇನ್ನು ಗ್ರಹಗಳ ಒಂದು ಚಲನವಲನಗಳು, ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ, ಷಡ್ಗ್ರಹ ಯೋಗ, ಸಪ್ತಗ್ರಹ ಯೋಗ, ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟಗ್ರಹ ಯೋಗ ಸೇರುತ್ತೆ. 1962ನಲ್ಲಿ ಅಷ್ಟಗ್ರಹ ಯೋಗ ಸೇರಿತ್ತು. ಹಾಗೆ ಅದು ಹೆಚ್ಚು ಕಮ್ಮಿ 80ರಿಂದ 100 ವರ್ಷಕ್ಕೊಂದ್ಸತಿ ಮಿನಿಮಮ್ ಅಷ್ಟಗ್ರಹ ಕೂಟ. ಅಷ್ಟಗ್ರಹ ಅಂದಾಗ 8 ಗ್ರಹಗಳು ಒಂದೇ ಮನೆಗೆ ಬರುತ್ತೆ. ರಾಹು ಅಥವಾ ಕೇತು ಒಂದು ಮಾತ್ರ ಆಚೆ ಕಡೆ ಇರುತ್ತೆ, ಯಾವುದೋ ಒಂದು. ಇನ್ನೊಂದು ಆ 8 ಗ್ರಹಗಳ ಜೊತೆಗೆ ಸೇರ್ಕೊಂಡಿರುತ್ತೆ. ಯಾಕೆಂದ್ರೆ ರಾಹು ಕೇತುಗಳು ಯಾವಾಗಲೂ 180 ಡಿಗ್ರೀಸ್ನಲ್ಲಿ ಇರುತ್ತೆ. ಅದರಿಂದ ಅಷ್ಟಗ್ರಹ ಕೂಟನೇ ನವಗ್ರಹ ಕೂಟ ಅಂತ ಆಗೋಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ. ಮ್ಯಾಥಮೆಟಿಕಲ್ ಆಗು ಆಗಲ್ಲ, ಸಾಧ್ಯತೆಗಳು ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಈ ಮಾರ್ಚ್ ತಿಂಗಳ 29ನೇ ತಾರೀಕು 6 ಗ್ರಹಗಳು ಒಂದೇ ಕಡೆ ಸೇರ್ತಿದೆ ಅಂತ ಏನು ಹೇಳ್ತಿದ್ದಾರೆ, ಅದು 29ಕ್ಕೆ ಅಲ್ಲ. ಆಕ್ಚುಯಲ್ ಆಗಿ 28ನೇ ತಾರೀಕು ಮಧ್ಯಾಹ್ನಕ್ಕೆ ಸೇರುತ್ತೆ. ಯಾಕೆ ಅಂದ್ರೆ 6 ಗ್ರಹಗಳು ಅಂದಾಗ ಅಲ್ಲಿ ನಮಗೆ ರವಿ, ಚಂದ್ರ, ಬುಧ, ಮತ್ತೆ ಶುಕ್ರ, ಶನಿ, ರಾಹು. ರವಿ, ಚಂದ್ರ, ಬುಧ, ಶುಕ್ರ, ಶನಿ, ರಾಹು, ಈ 6 ಗ್ರಹಗಳು ಹೇಗೆ ಸೇರ್ಕೊಳ್ಳುತ್ತೆ ಅಂದಾಗ, ಚಂದ್ರ 2.5 ದಿನ ಒಂದು ರಾಶಿನಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಏನಾಗುತ್ತೆ ಅಂದ್ರೆ 28ನೇ ತಾರೀಕು ಶುಕ್ರವಾರ ಮಧ್ಯಾಹ್ನಕ್ಕೇನೆ ಚಂದ್ರ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಮಧ್ಯಾಹ್ನಕ್ಕೇನೆ ಹೆಚ್ಚು ಕಮ್ಮಿ ಒಂದು 3:30-3:45 ಅಷ್ಟೊತ್ತಿಗೆ ಮಧ್ಯಾಹ್ನ ಪ್ರವೇಶ ಮಾಡ್ತಾನೆ. 29 ಕಂಪ್ಲೀಟ್ ಆಗಿ ಮೀನರಾಶಿನಲ್ಲೇ ಇರ್ತಾನೆ. ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಕುಂಭದಿಂದ 28ನೇ ತಾರೀಕು ಮಧ್ಯಾಹ್ನ. 29 ಅಮಾವಾಸ್ಯೆ ಇದೆ, ಅವತ್ತೇ ಶನಿ ಕೂಡ ಬದಲಾವಣೆ ಆಗ್ತಾ ಇದ್ದಾನೆ. ಅದನ್ನೆಲ್ಲ ಈಗಾಗಲೇ ನಾವು ಈ 2025 ವರ್ಷ ಫಲದಲ್ಲಿ ಡಿಟೇಲ್ ಆಗಿ ಒಂದೊಂದು ರಾಶಿಗೂ ಮಾಡಿದ್ದೀವಿ. ಅದನ್ನು ತಾವು ನಮ್ಮ ಯೂಟ್ಯೂಬ್ ಚಾನಲ್ ಸುಧರ್ಮ ಶ್ಯಾಂಪ್ರಕಾಶ್ ಶರ್ಮಾ ಅಂತ ಏನಿದೆ ಅಲ್ಲಿ ಹೋಗಿ ಕೆಳಗಡೆ ವಿಡಿಯೋನಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ನಿಮಗೆ ಸಿಗುತ್ತೆ, ಅಲ್ಲಿ ನೋಡ್ಕೋಬೋದು ನೀವು. ಅದು ಆದಮೇಲೆ 30ನೇ ತಾರೀಕು ಯುಗಾದಿ, ವಿಶ್ವಾವಸು ಅನ್ನತಕ್ಕಂತಹ ಸಂವತ್ಸರ. ಅದ್ರದ್ದು ಕೂಡ ನಾವು ಯೂಟ್ಯೂಬಲ್ಲಿ ಮಾಡಿದ್ದೀವಿ. ಅದು ಇನ್ನೇನು ರಿಲೀಸ್ ಆಗ್ತಾ ಇದೆ. ಅದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ಬೋದು. ಸಂವತ್ಸರ ಫಲವನ್ನು 2025-26 ಫಲವನ್ನು, ಯುಗಾದಿ ಫಲವನ್ನು ಕೂಡ ಮಾಡಿದ್ದೀವಿ. 30ನೇ ತಾರೀಕು ಭಾನುವಾರ ಸಾಯಂಕಾಲ ಸರಿಸುಮಾರು 6:30 ತನಕನೂ ಕೂಡ ಚಂದ್ರ ಮೀನರಾಶಿನಲ್ಲಿ ಇರ್ತಾನೆ. ಈ ಚಂದ್ರ ಯಾವಾಗ ಮೀನರಾಶಿನಲ್ಲಿ ಇರ್ತಾನೆ ಅಂದ್ರೆ 2.5 ದಿನಗಳ ಕಾಲ ಹೆಚ್ಚು ಕಮ್ಮಿ, ಅಷ್ಟು ಟೈಮು ಕೂಡ ಷಡ್ಗ್ರಹ ಯೋಗ ಸೇರ್ಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ ಒಂದು 60 ವರ್ಷಕ್ಕೊಂದ್ಸತಿ ಹೆಚ್ಚು ಕಮ್ಮಿ ಸೇರುವಂತಹದ್ದು. ಹಾಗಾಗಿ ಏನಾಗುತ್ತೆ ಅಂದ್ರೆ, ಈ ಷಡ್ಗ್ರಹ ಯೋಗ ಸೇರಿದಾಗ ಏನು ಫಲ, ವ್ಯಷ್ಟಿ ಸಮಷ್ಟಿ ಅಂತ 2 ತರ ಹೇಳ್ತೀವಿ ಸಂಸ್ಕೃತದಲ್ಲಿ. ವ್ಯಷ್ಟಿ ಅಂದ್ರೆ ವೈಯಕ್ತಿಕ ಇಂಡಿವಿಜುವಲ್ ಫಲ ಏನು ಒಂದೊಂದು ರಾಶಿಗೆ, ಸಮಷ್ಟಿ ಅಂದ್ರೆ ಇಡೀ ದೇಶಕ್ಕೆ ಏನು ಫಲ, ಪ್ರಪಂಚಕ್ಕೆ ಅಥವಾ ದೇಶಕ್ಕೆ ಅನ್ನೋದು. 6 ಗ್ರಹಗಳು ಒಂದೇ ಕಡೆಗೆ ಸೇರಿದೆ ಅಂದಾಗ ಸಾಮಾನ್ಯವಾಗಿ 4 ಗ್ರಹಗಳು ಒಂದೇ ಮನೆಯಲ್ಲಿ ಸೇರ್ತು ಅಂದ್ರೆ ಅದಕ್ಕೆ ಅಷ್ಟು ಒಳ್ಳೆ ಫಲಗಳು ಇಲ್ಲ ಅನ್ನೋದನ್ನು ಹೇಳುತ್ತೆ. 4ಕ್ಕಿಂತ ಹೆಚ್ಚು ಒಂದೇ ರಾಶಿನಲ್ಲಿ ಸೇರಿದೆ ಅಂದಾಗ ಇನ್ನೂ ಜಾಸ್ತಿ ಫಲಗಳು ಅಂದ್ರೆ ದುಷ್ಫಲಗಳು ಅಂತ ಏನು ಹೇಳ್ತೀವಿ ಅದು ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸು ಇರುತ್ತೆ. ಈ ವರ್ಷ ಏನಾಗಿದೆ ಅಂದ್ರೆ ವೆರಿ ಅನ್ಫಾರ್ಚುನೇಟ್ಲಿ ಅಂತಾನೆ ಹೇಳ್ಬೋದು ಬಹುಶಃ. ಯಾಕೆ ಅಂದ್ರೆ ಯುಗಾದಿ ದಿನಾನೇ ನಮಗೆ ಷಡ್ಗ್ರಹ ಯೋಗ ಇರುತ್ತೆ. ಇದು ಒಂದು ತರ ಅಷ್ಟು ಒಳ್ಳೇದು ಅಲ್ಲ ಅಂತಾನೆ ಹೇಳ್ಬೋದು ನಾವು, ನಿಜ ಹೇಳ್ಬೇಕು ಅಂದ್ರೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಆ ಸಂವತ್ಸರದ ಮೊದಲನೇ ದಿನಾನೇ ಹೀಗಾಗಿರುತ್ತೆ, ನೂತನ ಸಂವತ್ಸರದ ಮೊದಲನೇ ದಿನಾನೇ ಹೀಗಾಗಿರುತ್ತೆ ಅಂದ್ರೆ ವರ್ಷ ಫುಲ್ಲು ಸಾಧಾರಣವಾಗಿರುತ್ತೆ ಅನ್ನೋದನ್ನ ನಾನು ಹೇಳ್ಬೇಕಾಗೇ ಇಲ್ಲ. ಯಾಕೆಂದ್ರೆ ಭಾನುವಾರ ಬೇರೆ ಬಂದಿದೆ, ಬಿಸಿಲು ಬಹಳ ಜಾಸ್ತಿ ಇರುತ್ತೆ ಈ ವರ್ಷ.
ಅದನ್ನೆಲ್ಲ ಡಿಟೇಲ್ ಆಗಿ ನಾನು ಇದರೊಳಗೆ ನಮ್ಮ ವಿಶ್ವಾವಸು ಸಂವತ್ಸರದ ಫಲದಲ್ಲೂ ಕೂಡ, ಯುಗಾದಿ ಫಲದಲ್ಲೂ ಕೂಡ ಹೇಳಿದ್ದೀನಿ 2025-26 ಅಲ್ಲೂ ಕೂಡ ತಾವು ಎಲ್ಲರೂ ನೋಡ್ಕೋಬೋದು, ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗಾಗಿ ಅಷ್ಟು ಅನುಕೂಲಗಳಾಗಲ್ಲ. ದೇಶಗಳಲ್ಲಿ ತೊಂದರೆಗಳು ಉಂಟಾಗತ್ತೆ, ಆಹಾರಕ್ಕೆ ನೀರಿಗೆ ಕೊರತೆ ಉಂಟಾಗತ್ತೆ, ವಿಷಾನಿಲಗಳು ಸುಮಾರು ಕಡೆ ಹರಡತಕ್ಕಂತಹ ಪಾಸಿಬಿಲಿಟಿ ಇದೆ. ಮತ್ತೆ ಕುಜಾನು ಕೂಡ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಅದರಿಂದ ಬೆಂಕಿ ಅವಘಡಗಳು ಉಂಟಾಗತ್ತೆ. ಮತ್ತೆ ರೋಡ್ ಆಕ್ಸಿಡೆಂಟ್ಸು, ಟ್ರೈನ್ ಆಕ್ಸಿಡೆಂಟ್ಸು, ಅಥವಾ ಏರ್ ಕ್ರಾಶಸ್ಸು, ಫ್ಲೈಟ್ ಕ್ರಾಶಸ್ಸು, ಅಥವಾ ಟೆರರ್ ಅಟ್ಯಾಕ್ಸು ಇವೆಲ್ಲವೂ ಆಗ್ತಕ್ಕಂಥದ್ದು. ಮತ್ತೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಕ್ಕಂಥದ್ದು, ಭೂ ಕುಸಿತ ಉಂಟಾಗ್ತಕ್ಕಂಥದ್ದು, ಭೂಕಂಪ ಉಂಟಾಗ್ತಕ್ಕಂಥದ್ದು, ಮತ್ತೆ ಸಮಾಜದಲ್ಲಿ ತೊಂದರೆ ಉಂಟಾಗ್ತಕ್ಕಂಥ, ಯಾಕಂದ್ರೆ ಶುಕ್ರನೊಟ್ಟಿಗೆ ಶನಿ ರಾಹು ಕೂಡ ಯುಗಾದಿ ದಿನದಲ್ಲೇ ಸೇರ್ಕೊಂಡಿದ್ದಾನೆ. ಅದರಿಂದ ಸ್ತ್ರೀಯರಿಗೆ, ಬಾಲಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲಾನು ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸೂಚಿಸ್ತಾ ಇದೆ. ಅದರಿಂದ ಅದು ಇಡೀ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ತಗೊಂಡಾಗ ಈ ತರ ಎಲ್ಲ ಸ್ವಲ್ಪ ದುಷ್ಪರಿಣಾಮಗಳನ್ನ ಕಾಣಬೇಕಾದಂತಹ ಒಂದು ಪರಿಸ್ಥಿತಿ ಒದಗಿ ಬಂದಿದೆ, ಮುಖ್ಯವಾಗಿ ಆ ಪೀರಿಯಡ್ ಅಲ್ಲಿ. ಅಂದ್ರೆ ಮಾರ್ಚ್ 28, 29, 30 ಈ 3 ದಿನಗಳು ನೀವು ಯಾವುದೇ ದೇಶದಲ್ಲಿದ್ರೂ ಕೂಡ ಎಫೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಯಾರಾದ್ರು ಬೇರೆ ದೇಶಗಳಲ್ಲಿದ್ರೂ ಅವ್ರಿಗೂ ಎಚ್ಚರಿಕೆನಲ್ಲಿ ಇರೋದಕ್ಕೆ ಈ ಮಾಡ್ತಿರ್ತಕ್ಕಂಥ ವಿಡಿಯೋನ ತಾವು ಕಳಿಸ್ಬಿಡಿ, ನೋಡ್ಕೊಂಡು ಅವರು ಕೂಡ ಎಚ್ಚರಿಕೆನಲ್ಲಿ ಇರ್ಲಿ. ಇನ್ನು ಯಾವ ರಾಶಿಗಳಿಗೆ ಅನುಕೂಲ ಆಗತ್ತೆ, ಯಾವ ರಾಶಿಗಳಿಗೆ ಅನಾನುಕೂಲ ಆಗತ್ತೆ ಅಥವಾ ತೊಂದರೆ ಆಗತ್ತೆ ಅನ್ನೋದನ್ನು ಕೂಡ ಕೇಳಿದ್ದಾರೆ ಇಲ್ಲಿ. ಅದರಿಂದ ಬಹಳ ಮೇಲ್ನೋಟಕ್ಕೆ ಸ್ಥೂಲವಾಗಿ ಹೇಳ್ಕೊಂಡು ಹೋಗ್ತೀನಿ. ಇಲ್ಲಿ ಈ ಒಂದು ಗ್ರಹಗಳ ಯೋಗ ಏನ್ ಆಗಿದೆ, ಅದು ಮೇಷರಾಶಿಗೆ ವ್ಯಯಸ್ಥಾನದಲ್ಲಿ, ಅಂದ್ರೆ ಹೌಸ್ ಆಫ್ ಎಕ್ಸ್ಪೆಂಡಿಚರ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ವ್ಯಯಸ್ಥಾನದಲ್ಲಿ ಆಗಿದೆ. ಅದರಿಂದ ಖರ್ಚಿನ ಸ್ಥಾನದಲ್ಲಿ ಖರ್ಚು ಜಾಸ್ತಿ ಆಗ್ತಕ್ಕಂತಹದ್ದು ಸೂಚಿಸ್ತಾ ಇದೆ. ಸೊ ಹಾಗಾಗಿ ಮೇಷರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂತಹದ್ದು ಒಳ್ಳೇದು. ಅನ್ವಾಂಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂತಹದ್ದು, ಕೆಲವು ಸತಿ ಸಣ್ಣ ಪುಟ್ಟ ಮಾನಸಿಕ ಆಘಾತಗಳು, ಯಾಕಂದ್ರೆ ಚಂದ್ರದೊಟ್ಟಿಗೆ ರಾಹುನು ಸೇರಿದಾನೆ ಅಲ್ಲಿ, ಅದರಿಂದ ಆಗ್ತಕ್ಕಂತಹದ್ದು ಕೂಡ ಇರುತ್ತೆ. ಇನ್ನು ವೃಷಭ ರಾಶಿಗೆ ಲಾಭಸ್ಥಾನದಲ್ಲಿ ಆಗಿದ್ದಾನೆ. ಸರ್ವೇ ಗ್ರಹಾಹ ಲಾಭಸ್ಥಾನೇ ಶುಭದಾಹ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಅಲ್ಲೂ ಕೂಡ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಆ ಒಂದು ಗ್ರಹ ಯೋಗಕ್ಕೆ ಮಾತ್ರ ನಾ ಹೇಳ್ತಾ ಇರ್ತಕ್ಕಂಥದ್ದು, ಇದು ಮುಂದಕ್ಕೆ ಫಲಗಳು ಅಲ್ಲ. ಇದು ಈ ತರ ಯಾವುದೇ ಗ್ರಹಗಳು ಮುಂದಕ್ಕೆ ಪಂಚಗ್ರಹ ಯೋಗ, ಷಡ್ಗ್ರಹ ಯೋಗ, ಚತುರ್ಗ್ರಹ ಯೋಗ, ಸಪ್ತಗ್ರಹ ಯೋಗ ಹೀಗೆ ಯಾವಾಗ ಆಗತ್ತೆ, ಆಗ ಲಾಭಸ್ಥಾನಕ್ಕೆ ಯಾವ ರಾಶಿಗೆ ಆಗತ್ತೆ ಅವಾಗ ನೀವು ಇದನ್ನ ಯಾವಾಗ ಬೇಕಾದ್ರೂ, ಸಾರ್ವಕಾಲಿಕ ಸತ್ಯ ಅಂತದಲ್ಲ, ಅಥವಾ ಆಲ್ ಟೈಮ್ ಟ್ರೂತ್, ಇದು ಯಾವಾಗ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು. ವೃಷಭ ರಾಶಿಗೆ 11ನೇ ಮನೆಗೆ ಅಂದ್ರೆ ಲಾಭಸ್ಥಾನಕ್ಕೆ ಆಗತ್ತೆ, ಅದನ್ನ ವೃಷಭ ರಾಶಿಗೆ ಅನುಕೂಲ ಆಗುತ್ತೆ. ಮಿಥುನ ರಾಶಿಗೂ ಉಪಚಯ ಸ್ಥಾನಕ್ಕೆ ಆಗತ್ತೆ. ಉಪಚಯ ಸ್ಥಾನ ಅಂದ್ರೆ ಜನ್ಮ ರಾಶಿಯಿಂದ ಅಥವಾ ಜನ್ಮ ಲಗ್ನದಿಂದ 3, 6, 10, 11ನೇ ಸ್ಥಾನಗಳು. ಗೋಚಾರದಲ್ಲಿ ನೋಡ್ಬೇಕಾದ್ರೆ ಜನ್ಮ ರಾಶಿಗೆ ನೋಡ್ಬೇಕು ನಾವು. ಜಾತಕಕ್ಕೆ ಫಲ ಹೇಳ್ಬೇಕಾದಾಗ ನಾವು ಜನ್ಮ ಲಗ್ನಕ್ಕೆ ನೋಡ್ಬೇಕಾಗತ್ತೆ ಉಪಚಯ ಸ್ಥಾನಗಳನ್ನ. ಉಪಚಯ ಅಂದ್ರೆ ಅಭಿವೃದ್ಧಿ ಅಥವಾ ಏಳಿಗೆ ಅಂತ ಅರ್ಥ. ಅದು ಜನ್ಮ ರಾಶಿಯಿಂದ ಗೋಚಾರದಲ್ಲಿ 3, 6, 10, 11ನೇ ಸ್ಥಾನಗಳು. 11 ಈಗಾಗಲೇ ಹೇಳಾಗಿದೆ. 10ನೇ ಸ್ಥಾನ ಮಿಥುನ ರಾಶಿ, ಅವ್ರಿಗೂ ಕೂಡ ತಕ್ಕ ಮಟ್ಟಿಗೆ ಅನುಕೂಲ ಆಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ಇವೆಲ್ಲವೂ ಕೂಡ ಗ್ರಹಗಳು ಆಗ್ತಾ ಇದೆ. ಆದ್ರಿಂದ ಸ್ವಲ್ಪ ಅನುಕೂಲ, ಸ್ವಲ್ಪ ಅನಾನುಕೂಲ ಆಗ್ತಕ್ಕಂತಹದ್ದು. ಬುಧ 9ನೇ ಮನೆಗೆ ಬಂದಾಗ ಗೋಚಾರದಲ್ಲಿ ಎನಿ ಕೈಂಡ್ ಆಫ್ ಬಾಡಿಲಿ ವೂಂಡ್ಸ್ ಆರ್ ಪೇನ್ಸ್ ಆರ್ ಆಕ್ಸಿಡೆಂಟ್ಸ್ ಅಂತ ಹೇಳುತ್ತೆ. ಸೊ ಕರ್ಕಾಟಕ ರಾಶಿಯವರು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆನಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಸಿಂಹರಾಶಿಯವರಂತೂ ಬಹಳ ಎಚ್ಚರಿಕೆನಲ್ಲಿರಬೇಕು. 12 ರಾಶಿಗಳಲ್ಲಿಯೂ ಕೂಡ ಸಿಂಹರಾಶಿಯವರು ಬಹಳ ಎಚ್ಚರಿಕೆನಲ್ಲಿರಬೇಕು. ಯಾಕೆ ಅಂದ್ರೆ ಅಷ್ಟಮ ಸ್ಥಾನದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಎನಿ ಕೈಂಡ್ ಆಫ್ ವೆಹಿಕಲ್ ಆಕ್ಸಿಡೆಂಟ್ಸ್ ಆರ್ ಬಾಡಿಲಿ ವೂಂಡ್ಸ್ ಆರ್ ಪೇನ್ಸ್ ಈ ತರದ್ದು ಆಗ್ತಕ್ಕಂಥದ್ದು, ಇಲ್ಲ ಜಗಳಗಳಾಗ್ತಕ್ಕಂಥದ್ದು, ಮನಸ್ತಾಪಗಳಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಇರುತ್ತೆ. ಕನ್ಯಾ ರಾಶಿಯವರಿಗೆ ಜನ್ಮರಾಶಿಗೆ 7ಮ ಸ್ಥಾನದಲ್ಲಿ ಇವೆಲ್ಲವೂ ಆಗ್ತಿದೆ. ಅದರಿಂದ ಅಲ್ಲೂ ಕೂಡ ಮಿಶ್ರ ಫಲಗಳು ಇರುತ್ತೆ. ಸಾಧಾರಣ ಫಲನೂ ಇದೆ, ತುಂಬಾ ಒಳ್ಳೆ ಫಲಗಳು ಏನೋ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಕನ್ಯಾ ರಾಶಿಯವರು ಕೂಡ. ಯಾಕೆ ಅಂದ್ರೆ ಸಪ್ತಮದಲ್ಲಿ ಬುಧ ಶುಕ್ರ ಇಬ್ರು ಕೂಡ ಶುಭ ಫಲವನ್ನು ಕೊಡೋದಿಲ್ಲ. ಸೂರ್ಯನೂ ಕೂಡ ಶುಭ ಫಲವನ್ನು ಕೊಡಲ್ಲ, ಶನಿನೂ ಕೂಡ ಕೊಡೋದಿಲ್ಲ. ಕೊಟ್ಟರೆ ಚಂದ್ರ ಒಬ್ಬನೇ ಕೊಡಬೇಕಾದ್ದು. ಆದ್ರಿಂದ ಎಲ್ಲ ಒಂದು 10% ಅನುಕೂಲ, 90% ಅನಾನುಕೂಲ ಅಂತಾನೆ ಹೇಳ್ಬೋದು. ಇನ್ನು ಬಟ್ ಏನು ಅಂತ ಕನ್ಯಾ ರಾಶಿಯವರಿಗೆ ಗುರು 9ನೇ ಮನೆಯಲ್ಲಿದ್ದಾನೆ, ಅದರಿಂದ ಸ್ವಲ್ಪ ಕಾಪಾಡ್ತಾನೆ. ತುಲಾ ರಾಶಿಯವರಿಗೆ ಷಷ್ಠದಲ್ಲಿ ಆಗತ್ತೆ, ಅದರಿಂದ ಅನುಕೂಲ ಆಗತ್ತೆ. ಉಪಚಯ ಸ್ಥಾನಗಳು 3, 6, 10, 11 ಅಂತ ಏನ್ ಹೇಳಿದ್ದೀನಿ ನಾನು, ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಷಷ್ಠ ಸ್ಥಾನದಲ್ಲಿ 6ನೇ ಸ್ಥಾನದಲ್ಲಿ ಆಗತ್ತೆ, ಅದರಿಂದ ಅನುಕೂಲಗಳು ಆಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಆಗತ್ತೆ, ಆದ್ರಿಂದ ಅಲ್ಲೂ ಕೂಡ ಮಿಶ್ರ ಫಲಗಳು ಇದೆ. ಯಾಕೆಂದ್ರೆ ಪಂಚಮದಲ್ಲಿ ರವಿ ಶನಿ ರಾಹು ಶುಭ ಫಲವನ್ನು ಕೊಡೋದಿಲ್ಲ, ಮತ್ತೆ ಶುಕ್ರ ಒಳ್ಳೆ ಫಲ ಕೊಡ್ತಾನೆ, ಅದು ಬುಧನೂ ಕೊಡೋದಿಲ್ಲ. ಹಾಗಾಗಿ ಮಿಶ್ರ ಫಲಗಳಿರುತ್ತೆ.
ಇನ್ನು ಧನುರಾಶಿಯವರೆಗೂ ಕೂಡ ಮಿಶ್ರ ಫಲಗಳಿರುತ್ತೆ. ಅದು ವೆಹಿಕಲ್ ಆಕ್ಸಿಡೆಂಟ್ಸ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಯಾಕೆಂದರೆ ಚತುರ್ಥ ಸ್ಥಾನ ಅಂದರೆ ವಾಹನ ಸ್ಥಾನ ಆಗುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿ ಆ 3 ದಿನಗಳು 28, 29, 30ನೇ ತಾರೀಕುಗಳಲ್ಲಿ ಧನುರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ ಅಂತ ಅಂದ್ಕೊಳ್ತೀನಿ. ಇನ್ನು ಮಕರ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಅಂದರೆ ಅದು ಒಂದು ಉಪಚಯ ಸ್ಥಾನ, ಮೊದಲನೇ ಉಪಚಯ ಸ್ಥಾನ ಆದ್ದರಿಂದ ಅನುಕೂಲ ಆಗುತ್ತೆ. ಮಕರ ರಾಶಿಯವರು ಯಾರಿದ್ರೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಆಗುತ್ತೆ. ಆದ್ದರಿಂದ ದ್ವಿತೀಯ ಸ್ಥಾನವನ್ನ ಜ್ಯೋತಿಷಾಸ್ತ್ರದಲ್ಲಿ ಪ್ರಬಲ ಮಾರಕ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಏನಾಗುತ್ತೆ ಅಂದರೆ ಅಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ಅಥವಾ ಎನಿ ಕೈಂಡ್ ಆಫ್ ಬಾಡಿಲಿ ವೂಂಡ್ಸು, ಪೇನು, ವೆಹಿಕಲ್ ಆಕ್ಸಿಡೆಂಟ್ಸು ಈ ಥರದ್ದೆಲ್ಲ ಆಗ್ತಕ್ಕಂಥ ಅಥವಾ ಸಡನ್ ಆಗಿ ಖರ್ಚಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಇದೆ. ಜೊತೆಗೆ ಒಂದು ಚೂರು ಅನುಕೂಲನೂ ಕೂಡ ಆಗತ್ತೆ. ಯಾಕೆ ಅಂದರೆ ಬುಧ ಶುಕ್ರ 2ನೇ ಮನೆಯಲ್ಲಿತ್ತು ಅಂದರೆ ಅನುಕೂಲ ಮಾಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಇನ್ನು ಮೀನರಾಶಿಗೆ ನೋಡಿದಾಗ ಜನ್ಮ ರಾಶಿನಲ್ಲೇನೆ ನಮಗೆ ಶನಿ, ರಾಹು, ರವಿ ಇವೆಲ್ಲ ಇದ್ದಾಗ ಬುಧನು ಇವೆಲ್ಲ ಶುಭ ಫಲಗಳನ್ನು ಕೊಡೋದಿಲ್ಲ. ಕೇವಲ ಚಂದ್ರ ಮತ್ತು ಶುಕ್ರ ಮಾತ್ರ ಶುಭ ಫಲಗಳನ್ನು ಕೊಡ್ತಾರೆ. ಆದ್ದರಿಂದ ಅಲ್ಲೂ ಕೂಡ ಮೀನರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದನ್ನ ಕೇಳಿದ್ದಾರೆ. ಪರಿಹಾರ ಅನ್ನೋದು ಅದು ಒಂದೊಂದು ರಾಶಿಗೆ ಹೇಳ್ತಾ ಹೋಗೋಕ್ಕಾಗೋದಿಲ್ಲ. ಆದ್ರಿಂದ ನೀವು ಏನು ಮಾಡಿ ಅಂದ್ರೆ ಒಂದು ನವಗ್ರಹ ದೇವಸ್ಥಾನಕ್ಕೆ, ಅಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಸಾಮಾನ್ಯ ನವಗ್ರಹಗಳದ್ದು ಒಂದು ಸಣ್ಣ ಇದು ಇದ್ದೇ ಇರುತ್ತೆ ನವಗ್ರಹಗಳದ್ದು. ಅಲ್ಲಿ ಹೋಗಿ ನಾವು ಪ್ರದಕ್ಷಿಣೆ ಮಾಡಿ ನವಗ್ರಹ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ನಿಮಗೆ ಬಂತು ಅಂದ್ರೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇದು ನವಗ್ರಹ ಶ್ಲೋಕ ಅಥವಾ ಮಂತ್ರ. ಅದೇ ಥರನೇ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗದೇ ಇರಲಿ ಅನ್ನೋದಕ್ಕೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅನ್ನೋದು ಒಂದು. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣುವಾಹ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ ಅಂತ ಗರುಡನನ್ನ ಪ್ರಾರ್ಥನೆ ಮಾಡತಕ್ಕಂತಹದ್ದು ಕೂಡ ಬಹಳ ಒಳ್ಳೆಯದು. ಪ್ರಯಾಣಕ್ಕೆ ಹೋಗೋದಕ್ಕೆ ಮುಂಚೆ ಈ ಗರುಡ ಪ್ರಾರ್ಥನೆ ಶ್ಲೋಕ ಏನಿದೆ ಇದನ್ನ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉಚಿತ ಆಗಿರುತ್ತೆ. ಹಾಗಾಗಿ ಈ ಎಲ್ಲಾ ರಾಶಿಯವರು ಕೂಡ ನಿಮ್ಮ ಮನೆ ಹತ್ತಿರದಲ್ಲಿ ಯಾವ ಯಾವ ದೇವಸ್ಥಾನಗಳು ಇರುತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಿಗೆ ನೀವು ಪ್ರದಕ್ಷಿಣೆಯನ್ನು ಮಾಡಿ. ಇನ್ನು ದಾನ ಅಂತ ನೀವೇನಾದ್ರು ಕೊಡಬೇಕು ಅಂದ್ರೆ ನಿಮಗೆ ಏನು ಇಷ್ಟ ಇರುತ್ತೋ ಅದನ್ನು ಕೊಡ್ಬೋದು. ಇಲ್ಲ ನವಧಾನ್ಯಗಳನ್ನೇ ದಾನ ಕೊಡ್ಬೋದು. ಬೇಕಾದ್ರೆ 9 ಗ್ರಹಗಳನ್ನು ಕೂಡ ಅದನ್ನು ಕೂಡ ಮಾಡ್ಕೋಬಹುದು ನೀವು. ಅಥವಾ ಹಾಲನ್ನ ದಾನ ಕೊಡಿ, ಮೊಸರನ್ನ ದಾನ ಕೊಡಿ, ತುಪ್ಪವನ್ನ ದಾನ ಕೊಡಿ. ಈ ಥರದ್ದು ಎಲ್ಲ ವಿಶೇಷಗಳು. ಕುಂಬಳಕಾಯಿಯಿಂದ ದಾನ ಕೊಡಿ, ಬೂದು ಕುಂಬಳಕಾಯಿ ಅಥವಾ ಸಿಹಿ ಕುಂಬಳಕಾಯಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ಕುಷ್ಮಾಂಡ ಅಂತ ಹೇಳ್ತೀವಿ ನಾವು ಅದನ್ನ, ಕುಷ್ಮಾಂಡ ದಾನ ಕೊಡ್ಬೋದು. ಈ ಥರದ್ದೆಲ್ಲ ಮಾಡೋದಿತ್ತು ಅಂದ್ರೆ ಇದು ಕಂಪಲ್ಸರಿ ಅಲ್ಲ, ಆಪ್ಷನಲ್ಲು. ನಿಮ್ಮ ಮನಸ್ಸಿಗೆ ಬೇಕು ಅಂದ್ರೆ ಕೊಡಿ, ಇಲ್ಲ ಅಂದ್ರೆ ಕೊಡದೇ ಇದ್ರು ಪರವಾಗಿಲ್ಲ. ಬಟ್ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆಯನ್ನ ಮಾಡಿಸ್ಕೊಳ್ಳಿ, ಒಂದು ನವಗ್ರಹಕ್ಕೆ ಪ್ರದಕ್ಷಿಣೆಯನ್ನ ಮಾಡಿ ಕೂತ್ಕೊಂಡು ಒಂದ್ ಸ್ವಲ್ಪ ಧ್ಯಾನವನ್ನ ಮಾಡಿ ಅಲ್ಲಿ ಇದೆಲ್ಲ ಮಾಡೋದ್ರಿಂದ ನಿಮಗೆ ಎಷ್ಟೋ ಅನುಕೂಲಗಳು ಉಂಟಾಗತ್ತೆ. ಈ ಷಡ್ಗ್ರಹ ಯೋಗ ಆಗಲಿ ಅಥವಾ ಅನೇಕ ಗ್ರಹಗಳ ಯೋಗ ಎಷ್ಟೋ ವರ್ಷಕ್ಕೊಂದ್ಸತಿ ಆಗತ್ತೆ. ಅದರಿಂದ ಭಯ ಏನು ಪಡಬೇಕಾಗಿಲ್ಲ. ಕೆಲವು ಮಾಧ್ಯಮಗಳಲ್ಲಿ ಅಥವಾ ಕೆಲವು ಚಾನೆಲ್ಗಳಲ್ಲಿ ತುಂಬಾನೇ ಭಯ ಪಡಿಸ್ತಾ ಇದ್ದಾರೆ, ಆ ರಾಶಿ ಹಾಗಂತೆ ಹೀಗಂತೆ ಅಂತೆಲ್ಲಾನು. ಭಯ ಏನು ಪಡಬೇಕಾಗಿಲ್ಲ. ನಿಮ್ಮ ಎಚ್ಚರಿಕೆನಲ್ಲಿ ನೀವು ಇತ್ತು ಅಂದ್ರೆ ಏನು ತೊಂದರೆ ಆಗೋದಿಲ್ಲ. ಆದಷ್ಟು ಎಚ್ಚರಿಕೆನಲ್ಲಿ ಪ್ರಯಾಣಗಳನ್ನ ಆ 3 ದಿನಗಳಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಮಾಡಲೇಬೇಕಾಗಿ ಬಂತು ಅಂದ್ರೆ ನೀವು ಅಕ್ಕಿ ಮೊಸರು ಅಥವಾ ಅವಲಕ್ಕಿ ಮೊಸರು ಅಥವಾ ಅಕ್ಕಿ ಬೆಲ್ಲನೋ ಈ ಥರದ್ದು ದೇವಿ ದೇವಸ್ಥಾನಕ್ಕೆ ಯಾವುದಕ್ಕಾದ್ರೂ ಕೊಟ್ಬಿಟ್ಟು ಮುಂದುವರಿರಿ, ಅನುಕೂಲ ಆಗತ್ತೆ. ಇನ್ನು ಏನಾದರೂ ನಿಮ್ಗೆ ಏನಾದ್ರು ಸಂಶಯ ಅಥವಾ ಪ್ರಶ್ನೆಗಳೇನಾದ್ರು ಇತ್ತು ಅಂದ್ರೆ ನಮ್ಮ ಒಂದು ವಾಟ್ಸ್ಆ್ಯಪ್ ನಂಬರ್ ಏನು ನಿಮಗೆ ಕಾಣ್ತಾ ಇದೆ ಅಲ್ಲಿಗೆ ನೀವು ಕಾಮೆಂಟ್ ಮಾಡ್ಬೋದು. ಅಥವಾ ಅಲ್ಲೇ ಯೂಟ್ಯೂಬ್ನಲ್ಲೇ ಕಾಮೆಂಟ್ಸ್ ಕೂಡ ಮಾಡ್ಬೋದು. ನಿಮ್ಮ ಪ್ರಶ್ನೆ ಅಥವಾ ಸಂಶಯಗಳಿಗೆ ಉತ್ತರವನ್ನು ನಾವು ಮತ್ತೆ ಕೊಡೋದಕ್ಕೆ ಬೇರೆ ವಿಡಿಯೋ ಮಾಡಬೇಕು ಅಂತ ನಮಗೆ ಅನ್ಸಿದ್ರೆ ನಾವು ಮಾಡ್ತೀವಿ. ಇಷ್ಟು ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.